प्रिया पटेल ओले क्वालिफाय आयतला बे. ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ ಬಯಸ್ತಾ, ಇದು ಬಂದು ಲಾಸ್ಟ್ ಪ್ರಾಕ್ಟೀಸ್ ಫೀಲ್ಡಲ್ಲಿ ನಮ್ಮದು. ಇದು ಮುಗಿಸ್ಕೊಂಡು ಕೇರಳ ಇವತ್ತು ನೈಟು 10 ಗಂಟೆಗೆ ಗಾಡಿಗಳನ್ನ ಹಾಕ್ಕೊಂಡು ಹೊರಡಬೇಕು. ನಾಳೆ ಅಲ್ಲಿ ರೈಸ್ ಇದೆ. ಇಲ್ಲಿಂದ ಒಂದು 400 ಕಿಲೋಮೀಟ್ರ್ ಹತ್ರ ಆಗುತ್ತೆ ನಮ್ಮೂರಿಂದ. ನಿನ್ನೆನೂ ಕೂಡ ಬಂದು ಗಾಡಿಗಳನ್ನ ಚೆಕ್ ಮಾಡಿಕೊಂಡು, ಈಗ ಹೊಡೋಕ್ಕಿಂತ ಮುಂಚೆ ಒಂದು 10 ಲ್ಯಾಪು ಗಾಡಿ ಓಡಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಗಾಡಿಗಳಲ್ಲಿ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕಮ್ಮಿನೇ ಅಂದ್ಕೊಳ್ಳಿ. ಯಾಕಂದರೆ ಎಲ್ಲಿ ಯಾವ ಫೀಲ್ಡ್ಗೆ ಹೋಗ್ತೀವಿ ಆ ಫೀಲ್ಡ್ಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಇಲ್ಲಿ ನಮಗೆ ಸೂಟ್ ಆಗೋಗಿ ಮಾಡಿರ್ತೀವಿ. ಗಾಡಿ ಸ್ಕಿಡ್ ಆಯಿತು. ಪ್ರಾಕ್ಟೀಸ್ ಜಾಗದಲ್ಲಿ ಏನೋ ಗಾಡಿ ಸ್ಕಿಡ್ ಆಯಿತು. ಆದರೆ ಇವೆಂಟಲ್ಲಿ ಹೋದಾಗ ಗಾಡಿ ಸ್ಕಿಡ್ ಆಗ್ಬಿಟ್ರೆ ತುಂಬ ದೊಡ್ಡ ಅದು. ಗಾಡಿ ಒಂದು ಚಿಕ್ಕ ಸ್ಕಿಡ್ ಆಗೋದು ಹೆಚ್ಚು ಕಡಿಮೆ ಎಷ್ಟು ಗ್ಯಾಪ್ ಆಗಿಬಿಡುತ್ತೆ ಅಂದರೆ, ಮತ್ತೆ ಹೋಗಿ ಮುಂದೆ ಹೋಗ್ತಾ ಇರೋ ರೈಡರ್ನ ಹಿಡಿಬೇಕು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ತುಂಬ ಕ್ವಿಕ್ ಇರಬೇಕು ಗಾಡಿ ಓಡಿಸ್ಬೇಕಾದ್ರೆ. ಒಂದು ಚೂರು ಗೇರ್ ಮಿಕ್ಸ್ ಮಾಡ್ಕೊಳ್ಳೋದಾಗಲಿ, ಬ್ರೇಕಿಂಗ್ ಅನ್ನೋದಾಗಲಿ, ಒಂದು ಗೇರ್ ಮಿಕ್ಸ್ ಮಾಡಿಕೊಂಡ್ರು ತೊಂದರೆ, ಬ್ರೇಕಿಂಗಲ್ಲಿ ಜಾಸ್ತಿ ಬ್ರೇಕಿಂಗ್ ಮಾಡಿದ್ರು ತೊಂದರೆ, ಗಾಡಿ ಸ್ಕಿಡ್ ಆಗ್ಬಿಡುತ್ತೆ. ಗಾಡಿಗಳಂತೂ ಒಬ್ಬ ರಾಕೆಟ್ ಹೊಡ್ದಂಗೆ ಓಡ್ತಾ ಇದೆ. ಮಾಷಾಅಲ್ಲಾ, ತುಂಬ ಚೆನ್ನಾಗಿ ಓಡ್ತಾ ಇದ್ದಾವೆ ಗಾಡಿಗಳು. ಗಾಡಿ ಬಂದು 2V, ಇದು ಬಂದು 4V ಇಂಪಲ್ಸ್. ಇದು ಬಂದು ಎಕ್ಸ್ಪಲ್ಸು 4V, ಇದು ಬಂದು ಇಂಪಲ್ಸ್. Four lap, one selection. नहीं गाड़ी हैंग पिक हो 300 मांगता ना. ಈ ಕಾರ್ನರಲ್ಲಿ ಗಾಡಿ ಬೀಳ್ತು. ನಮ್ಮ ಹುಡುಗನಿಗೊಂದೇ ಮಾತು, ಏಳು ಬೀಳು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಸೂಪರ್ ಅಲ್ಲ ಲೈನು? ಏಳು ಬೀಳು ಸಹಜ ಪ್ರಾಕ್ಟೀಸಲ್ಲಿ, ಈವೆಂಟ್ಗಳಲ್ಲಿ.
ಗಾಡಿ ಬಿದ್ದ ಮೇಲೆ ಸ್ಲೈಡ್ ಆಗಿ ಮತ್ತೆ ಸುಧಾರಿಸ್ಕೊಂಡು ಮತ್ತೆ ಓಡಿಸೋದಿದೆಯಲ್ಲ, ಬರ್ತಾವ್ರು ನೋಡಿ, ಹಿಂಗೆ ಬರ್ತಾವ್ರೆ. ಎರಡು ಹುಲಿಗಳು ಮತ್ತೆ ಫೀಲ್ಡ್ ಇಳಿದು ಗಾಡಿ ಸ್ಲೈಡ್ ಆಗಿ ಬೀಳ್ತಲ್ಲ, ಸ್ವಲ್ಪ ಗ್ಲೌಸ್ ಹಾಕಿತ್ತಿಲ್ಲ. ನಾನು ಹೇಳ್ತೀನಿ ಗ್ಲೌಸ್ ಹಾಕಿ ಅಂತ, ಬೆರಳು ಕೇಳಲ್ಲ ನನ್ನ ಮಾತು. ಸ್ವಲ್ಪ ಬೆರಳು ಲೇಟ್ ಆಯಿತು. ಕಾಲು ಸ್ವಲ್ಪ ಗಾಡಿ ಮೇಲ್ ದಬಾಕೊಂಡಿದ್ದಕ್ಕೆ ಕಾಲು ಸ್ವಲ್ಪ ಅಂದರೆ ಗಾಯ ಆಗೋಂಗಲ್ಲ, ಒಳೆಟುಗಳು ಈ ಗಾಡಿ ಬಿದ್ದಾಗ ಭಾಳ ಆಗ್ಬಿಡೋದು ಜಾಸ್ತಿ. ಅದರಲ್ಲೂ ಈ ಇವೆಂಟಲ್ಲಿ ರೈಸ್ ಜಾಗದಲ್ಲಂತೂ ಒಂದೇ ಸರಿಗೆ 10 ಗಾಡಿ 15 ಗಾಡಿ, ಅಂದರೆ ಗಾಡಿ ಎಂಟ್ರಿ ಎಷ್ಟು ತೊಗೊಂಡಿರ್ತಾರೆ ಅಷ್ಟು ಗಾಡಿಗಳು ಒಟ್ಟಿಗೆ ಬಿಟ್ಟಾಗ ಒಟ್ಟೊಟ್ಟಿಗೆ ಗುಂಪಲ್ಲಿ ಬಿದ್ದೋಗ್ಬಿಡ್ತಾರೆ ಎಲ್ಲರೂ. ಆ ಟೈಮಲ್ಲಂತೂ ನೋಡ್ಬೇಕು ನೀವು, ಅಬ್ಬಾ ಸಖತ್ ಹಿಂಸೆ. ಅಲ್ಲಾಹು ಯಾರಿಗೂ ಏನು ತೊಂದರೆ ಆಗದೆ ಇರೋ ಹಾಗೆ ಒಳ್ಳೆ ಒಂದು ಗಾಡಿ ಪ್ರಾಕ್ಟೀಸ್ ನಡೆದು ಇವೆಂಟ್ಗೆ ಹೋಗಿ ಇವೆಂಟಲ್ಲಿ ಒಂದು ಹೆಸರು ಮಾಡ್ಕೊಬರ್ಲಿ ನಮ್ಮ ಹುಡುಗರು. ಹುಲಿಗಳು ಗಾಡಿ ಏನ್ ಬರ್ತಾವೆ ಅಂದ್ರೆ ಎರಡುವೆ. ಹಬ್ಬಾ, ಈ ಘಾಯಲ್ ಶೇರು ತುಂಬಾ ಡೇಂಜರ್ ಅಂತೆ. ಮಣ್ಣು ಫೀಲ್ಡ್ ಅಲ್ಲಿ ನೀರು, ಓ ಅದೇ ಜಾಗ ಡೇಂಜರ್ ಜಾಗ, ತುಂಬಾ ಸ್ಲೈಡ್ ಆಗ್ತದೆ. ಗಾಡಿಗಳಿಷ್ಟು ಕಣಕ್ಕಾಗಿದ್ದು ಆ ಮಟ್ಟಿಗೆ ಸ್ಲೈಡ್ ಆಗ್ತದೆ, ಆ ಮಟ್ಟಿಗೆ ಏನ್ ಬರ್ತವೆ ಅಂದ್ರೆ ಗಾಡಿಗಳು. ಯಬ್ಬಾ, ನಮ್ಮ ರೈಡರ್ಸ್ಗಳು ಇಬ್ಬರಾಳು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಇಷ್ಟೊಂದು ಫಾಸ್ಟ್ ಇದೆ ಗಾಡಿಗಳು. ಜಾಸ್ತಿ ಗಾಡಿ ಇದ್ದಾಗ ಬ್ರೇಕಿಂಗ್ ಮಾಡ್ಕೊಳ್ತಾರೆ, ಸ್ಲೋ ಆಗ್ತಾರೆ, ಕಾರ್ನರ್ಗಳಲ್ಲಿ ಸ್ಲೋ ಆಗ್ತಾರೆ, ಸ್ಟೆಚ್ಚಲ್ಲಿ ಮಾತ್ರ ಓಪನ್ ಮಾಡ್ಕೊಳ್ತಾರೆ. ಇಬ್ಬರಾಳು ಇರೋದ್ರಿಂದ ಗಾಡಿ ತುಂಬಾ ಸ್ಪೀಡ್ ಇರ್ತದೆ. ನಮ್ಮ ಮಲೀಲಂತೂ ಬಿದ್ದು ಏಟ್ ಮಾಡಿಕೊಂಡ್ರು ಧೈರ್ಯ ತಗೊಂಡು ಮತ್ತೆ ಗಾಡಿ ಈ ಮಟ್ಟಿಗೆ ಓಡಿಸ್ಬೇಕು ಅಂದರೆ ಅಬ್ಬಾ. ಮತ್ತೆ ಬೀಳ್ತು ಗಾಡಿ, ನೋ ಪ್ರಾಬ್ಲಮ್. ಎಷ್ಟು ಬೀಳ್ತೀವೋ ಅಷ್ಟು ಕಲಿತೀವಿ. ರೈಡರ್ಸ್ಗೆಲ್ಲ ಇದು ಮ್ಯಾಟ್ರೇ ಅಲ್ಲ. ಇದು ಲಾಸ್ಟ್ ಲ್ಯಾಪು, ಮೂರು ಲ್ಯಾಪು ಮುಗಿಸ್ಕೊಂಡು ಹೋಗಿ ಎಲ್ಲ ಪ್ಯಾಕಪ್ ಮಾಡಿಕೊಂಡು ನೈಟ್ ಹೊರಡ್ತೀವಿ. ಲಾಸ್ಟ್ ಲ್ಯಾಪ್ ಇದು, 3 ಲ್ಯಾಪು. ಗಾಡಿ ನೆಲ ತುಂಬ ಗಟ್ಟಿಯಾಗ್ಬಿಟ್ಟು ಬ್ರೇಕಿಂಗ್ ಮಾಡಿದ್ರೆ ಸಾಕು ಗಾಡಿ ಸ್ಕಿಡ್ ಆಗ್ತಾ ಇದೆ. ಫೀಲ್ಡಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡಿರ್ತಾರೆ. ನಾವಂದರೆ ಪ್ರಾಕ್ಟೀಸು ತುಂಬ ಬಿಸಿಲು ಹೊಡಿತಾ ಇದೆ ಅಂದರೆ ಪ್ರಾಕ್ಟೀಸ್ ಕಲ್ತಿರಲ್ವಲ್ಲ, ಬ್ರೇಕಿಂಗ್ ನಾವು ಈಸಿಯಾಗಿ ಹೇಳ್ಬಿಡ್ತೀವಿ ಬ್ರೇಕಿಂಗ್ ಮಾಡಿ ಏರ್ ಶಿಫ್ಟಿಂಗಲ್ಲಿ ನೋಡ್ಕೊಳ್ಳಿ ಅಂತ. ಆ ಗಾಡಿ ಇರೋ ಪವರ್ಗೆ ಎತ್ಕೊಂಡು ಹೋಗ್ಬಿಡುತ್ತೆ.
ಫಸ್ಟ್ 3 ಲ್ಯಾಪ್ ಅಂತೂ ಧೂಳು ಹೇಳಿಸ್ಬಿಟ್ರು ಅಂದಾಗೆ. ಕೋಪ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ. ಕೋಪ ಆವೇಶದಲ್ಲೇ ಕೆಲವೊಂದು ಆಟಗಳು ಸರಿಯಾದ, ಕೆಲವೊಂದು ಕೋಪ ಕೆಲವೊಂದು ಆವೇಶ ನಮಗೆ ತೊಂದರೆ. ಗಾಡಿ ಇರೋ ಪವರ್ಗೆ ಎತ್ತಿ ಬಿಸಾಕ್ಬಿಡ್ತಾ ಇದೆ. ನೆಲದಲ್ಲೇ ಗಾಡಿ ನಿಲ್ತಾ ಇಲ್ಲ. ಗಾಡಿ ಬಾಡಿ ಪವರ್, ಗಾಡಿ ಪವರ್ ಜಾಸ್ತಿ ಆಗಿದ್ದು ಬಾಡಿ ವೆಯ್ಟ್ಲೆಸ್ ಇದ್ರೆ ಗಾಡಿ ಕೇಳ್ದಂಗಂತೂ ಕೇಳಲ್ಲ. ಗಾಡಿ ಜೊತೆಗೆ ಬಾಡಿನ ಸ್ವಲ್ಪ ವೆಯ್ಟ್ ಬೇಕು, ಅವಾಗ ಸ್ವಲ್ಪ ನೆಲ ಕಚ್ಚುತ್ತೆ. ಇದೇನಾಗ್ಬಿಡುತ್ತೆ, ಗಾಡಿ ಓವರ್ ಪವರು, ಬಾಡಿ ಒಂದು ಲಿಮಿಟ್ ಆಗಿದ್ರೂ ಗಾಡಿ ಪವರ್ಗೆ ನೆಲದ ಮೇಲೆ ಗಾಡಿ ನಿಲ್ತಾ ಇಲ್ಲ. ವಿಡಿಯೋದಲ್ಲಿ ನೀವು ನೋಡ್ದಂಗೆ ಇಲ್ಲಿ ನೋಡಿ, ಮಣ್ಣು ಎಷ್ಟು ಗಟ್ಟಿ ಆಗ್ಬಿಟ್ಟಿದೆ ಅಂದರೆ ಎಲ್ಲ ಕಲ್ಲು, ಸಣ್ಣ ಸಣ್ಣ ಕಲ್ಲುಗಳಿದು. ಪ್ರಾಕ್ಟೀಸ್ ಎಲ್ಲ ಮುಗೀತು. ಪಾಪ ನಮ್ಮ ಅನಿಲ್ಗೆ ಸ್ವಲ್ಪ ಕಾಲು ನೋವಾಗಿದೆ, ಸ್ಪ್ರೇ ಮಾಡಿ ರೆಡಿ ಮಾಡಬೇಕು. ಬಿಟ್ರೆ ಸೈಯದ್ ತೋಹಿದ್ ಅವರು ತುಂಬ ಚೆನ್ನಾಗಿ ಗಾಡಿನ ಓಡಿಸಿದ್ರು. ತುಂಬ ಚೆನ್ನಾಗಿ ಓಡಿಸೋದಿದೆ ಅಂದರೆ ತುಂಬ ಪ್ರಾಕ್ಟೀಸ್ ಇರುವಂಥ ಮನುಷ್ಯ, ತುಂಬ ಟೈಮಿಂದ ಓಡಿಸ್ತಾ ಇರೋ ಮನುಷ್ಯ ಸೈಯದ್ ತೋಹಿದ್ ಅವರು.